ನಮಸ್ಕಾರ ಪ್ರಿಯ ವೀಕ್ಷಕರೇ, ಅನಾಮಧೇಯನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಭಾರತೀಯ ಸಂಪ್ರದಾಯದಲ್ಲಿ ಏಕಾದಶಿ, ಶಿವರಾತ್ರಿ ಅಥವಾ ವಾರದ ಯಾವುದಾದರೂ ಒಂದು ದಿನ ಉಪವಾಸ ಮಾಡುವುದು ಸಾಮಾನ್ಯ. ಇತ್ತೀಚಿನ ದಿನಗಳಲ್ಲಿ ಪಾಶ್ಚಾತ್ಯ ದೇಶಗಳಲ್ಲಿ ಇದನ್ನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಎಂದು ಸಹ ಕರೆಯುತ್ತಾರೆ. ಇದರ ಮೇಲೆ ದೊಡ್ಡ ಮಟ್ಟದ ಸಂಶೋಧನೆಗಳು ಸಹ ನಡೆಯುತ್ತವೆ. ನಮ್ಮಲ್ಲಿ ಹಬ್ಬ ಹರಿದಿನಗಳಲ್ಲಿ ಅಥವಾ ವಾರಕ್ಕೆ ಒಮ್ಮೆ ಉಪವಾಸ ಮಾಡುವ ಪದ್ಧತಿ ಇದೆ. ನಾವೆಲ್ಲ ಅಂದುಕೊಂಡಿದ್ದೇವೆ ಇದು ದೇವರನ್ನು ಪ್ರಸನ್ನಗೊಳಿಸಲು ಮಾಡುವ ಒಂದು ಕೆಲಸ ಅಂತ. ಆದರೆ ನಿಮಗೆ ಗೊತ್ತಾ, 2016ರಲ್ಲಿ ಜಪಾನ್ನ ವಿಜ್ಞಾನಿಯೊಬ್ಬರು ಉಪವಾಸದ ಹಿಂದಿನ ವೈಜ್ಞಾನಿಕ ಸತ್ಯವನ್ನು ಜಗತ್ತಿಗೆ ತಿಳಿಸಿದಾಗ ಅವರಿಗೆ ನೊಬೆಲ್ ಪ್ರೈಸ್ ನೀಡಲಾಯಿತು. ಹಾಗಾದರೆ ಉಪವಾಸ ಮಾಡಿದಾಗ ನಮ್ಮ ದೇಹದ ಒಳಗೆ ನಡೆಯುವ ಆ ಅದ್ಭುತ ಪ್ರಕ್ರಿಯೆ ಏನು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ವಿಷಯ 1, ಆಟೋಫೇಜಿ. ಉಪವಾಸ ಮಾಡಿದಾಗ ನಮ್ಮ ದೇಹದಲ್ಲಿ ಆಟೋಫೀಜಿ ಎನ್ನುವ ಪ್ರಕ್ರಿಯೆ ಶುರುವಾಗುತ್ತದೆ. ಆಟೋ ಎಂದರೆ ಸ್ವಂತ, ಫೀಜಿ ಎಂದರೆ ತಿನ್ನುವುದು. ಅಂದರೆ ನಾವು ಆಹಾರ ಸೇವಿಸದಿದ್ದಾಗ ನಮ್ಮ ದೇಹದ ಜೀವಕೋಶಗಳು ಉಪವಾಸದ ಸಮಯದಲ್ಲಿ ದೇಹದ ಶಕ್ತಿಗಾಗಿ ದೇಹದಲ್ಲಿರುವ ಹಳೆಯ ಹಾನಿಗೊಳಗಾದ ಮತ್ತು ನಿರುಪಯುಕ್ತ ಪ್ರೋಟೀನ್ ಹಾಗೂ ಕೋಶಗಳನ್ನು ತಾವೇ ತಿಂದು ಹಾಕಿ ಹೊಸ ಕೋಶಗಳನ್ನು ಸೃಷ್ಟಿಸುತ್ತವೆ. ಸರಳವಾಗಿ ಹೇಳಬೇಕೆಂದರೆ ನಿಮ್ಮ ದೇಹ ತನ್ನನ್ನು ತಾನು ಒಳಗಿನಿಂದ ಕ್ಲೀನ್ ಮಾಡಿಕೊಳ್ಳುವ ಒಂದು ಅದ್ಭುತ ಸರ್ವಿಸಿಂಗ್ ಪ್ರಕ್ರಿಯೆ ಈ ಉಪವಾಸ ಆಗಿರುತ್ತದೆ. ವಿಷಯ 2, ಜೀರ್ಣಾಂಗ ವ್ಯೂಹಕ್ಕೆ ವಿಶ್ರಾಂತಿ, ಅಂದರೆ ಡೈಜೆಸ್ಟಿವ್ ರೆಸ್ಟ್. ನಮ್ಮ ಜೀರ್ಣಾಂಗ ವ್ಯೂಹವು ದಿನದ 24 ಗಂಟೆಯು ಕೆಲಸ ಮಾಡುತ್ತಲೇ ಇರುತ್ತದೆ. ಒಂದು ದಿನ ಉಪವಾಸ ಮಾಡುವುದರಿಂದ ಹೊಟ್ಟೆ ಮತ್ತು ಕರುಳುಗಳಿಗೆ ವಿಶ್ರಾಂತಿ ಸಿಗುತ್ತದೆ. ಇದರಿಂದ ದೇಹದಲ್ಲಿ ಸಂಗ್ರಹವಾಗಿರುವ ವಿಷಕಾರಿ ಅಂಶಗಳು ಅಂದರೆ ಟಾಕ್ಸಿನ್ಸ್ ಹೊರಹಾಕಲ್ಪಡುತ್ತದೆ. ಇದನ್ನು ಡಿಟಾಕ್ಸಿಫಿಕೇಷನ್ ಎಂದು ಕರೆಯಲಾಗುತ್ತದೆ. ಇದರಿಂದ ನಿಮ್ಮ ಚರ್ಮ ಹೊಳೆಯುತ್ತದೆ ಮತ್ತು ರೋಗ ನಿರೋಧಕ ಶಕ್ತಿಯು ಹೆಚ್ಚಾಗುತ್ತದೆ. ಇನ್ನು ವಿಷಯ 3, ಇನ್ಸುಲಿನ್ ಮತ್ತು ತೂಕ ಇಳಿಕೆ. ನಾವು ಪದೇ ಪದೇ ತಿಂದಾಗ ದೇಹದಲ್ಲಿ ಇನ್ಸುಲಿನ್ ಮಟ್ಟ ಹೆಚ್ಚಾಗಿರುತ್ತದೆ. ಆದರೆ ಉಪವಾಸ ಮಾಡಿದಾಗ ಇನ್ಸುಲಿನ್ ಮಟ್ಟ ತಕ್ಷಣ ಕಡಿಮೆಯಾಗುತ್ತದೆ. ಈ ಸಮಯದಲ್ಲಿ ದೇಹವು ಸ್ಟೋರ್ಡ್ ಫ್ಯಾಟ್ ಅಂದರೆ ಸಂಗ್ರಹವಾಗಿರುವ ಕೊಬ್ಬನ್ನು ಶಕ್ತಿಗಾಗಿ ಬಳಸಲು ಶುರು ಮಾಡುತ್ತದೆ. ಇದರಿಂದ ಹೊಟ್ಟೆಯ ಸುತ್ತಲಿನ ಬೊಜ್ಜು ಕರಗಲು ಮತ್ತು ಡಯಾಬಿಟಿಸ್ ಅಂದರೆ ಮಧುಮೇಹವನ್ನು ನಿಯಂತ್ರಿಸಲು ಸಹಾಯವಾಗುತ್ತದೆ. ವಿಷಯ 4, ಮೆದುಳಿನ ಚುರುಕುತನ. ಉಪವಾಸ ಮಾಡುವುದರಿಂದ ಮೆದುಳಿನಲ್ಲಿ BDNF ಎಂಬ ಪ್ರೋಟೀನ್ ಉತ್ಪಾದನೆಯಾಗುತ್ತದೆ. ಇದು ಹೊಸ ಮೆದುಳಿನ ಕೋಶಗಳ ಬೆಳವಣಿಗೆಗೆ ಸಹಕಾರಿಯಾಗಿರುತ್ತದೆ. ಇದರಿಂದ ಏಕಾಗ್ರತೆ ಹೆಚ್ಚುತ್ತದೆ, ಮರೆಗುಳಿತನ ಕಡಿಮೆಯಾಗುತ್ತದೆ ಮತ್ತು ಮನಸ್ಸು ಶಾಂತಿಯಿಂದ ಕೂಡಿರುತ್ತದೆ. ವಿಷಯ 5, ಸರಿಯಾದ ಉಪವಾಸ ಯಾವುದು? ಉಪವಾಸ ಎಂದರೆ ಕೇವಲ ಹಸಿವಿನಿಂದ ಇರುವುದಲ್ಲ. ನಮ್ಮ ಹಿರಿಯರು ಹೇಳುವಂತೆ ಅಂದು ಹಿತವಾದ ಹಣ್ಣು ಮತ್ತು ನೀರನ್ನು ಸೇವಿಸುವುದು ಒಳ್ಳೆಯದು. ಅತಿಯಾಗಿ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನು ತಿಂದು ಉಪವಾಸ ಮಾಡುವುದು ಸರಿಯಲ್ಲ. ಹಾಗೆಯೇ ಗರ್ಭಿಣಿಯರು ಮತ್ತು ರೋಗಿಗಳು ವೈದ್ಯರ ಸಲಹೆ ಪಡೆದು ಉಪವಾಸ ಮಾಡುವುದು ಉತ್ತಮ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಪೂರ್ವಜರು ಮಾಡಿದ ಪ್ರತಿಯೊಂದು ಸಂಪ್ರದಾಯದ ಹಿಂದೆ ಎಂತೆಂಥ ದೊಡ್ಡ ವಿಜ್ಞಾನ ಅಡಗಿದೆ ಎಂದು. ವಾರಕ್ಕೆ ಒಮ್ಮೆಯಾದರೂ ದೇಹಕ್ಕೆ ವಿಶ್ರಾಂತಿ ನೀಡಿ ಆರೋಗ್ಯವಾಗಿರಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇಂತಹ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳಿಗಾಗಿ ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಪ್ರೀತಿಯ ಅನಾಮಧೇಯ ಹೋಗಿ ಬರುತ್ತಾನೆ. ಧನ್ಯವಾದಗಳು.